ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಬಂದುಬಿಟ್ಟು ನನ್ನ ಮಾಮೂಲಿ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. 3 ಡೇಸ್ ಬ್ರೇಕ್ ಆದಮೇಲೆ ನನ್ನದು ವಾಕಿಂಗ್ ಸ್ಟಾರ್ಟ್ ಆಗಿದೆ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಸಬ್ಸ್ಕ್ರೈಬ್ ಆಗ್ದಲೇ ನನ್ನ ಚಾನಲ್ನ ನೋಡ್ತಾ ಇರೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಎಂದಿನಂತೆ ನಂದು ರೊಟೀನ್ ಸ್ಟಾರ್ಟ್ ಆಗುತ್ತೆ. ನನ್ನ ವಾಕಿಂಗ್ ಎಲ್ಲ 15 ರೌಂಡ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಬಿಸಿನೀರು ಮತ್ತು ಹಾಲು ಅದೆಲ್ಲದಕ್ಕೂ ಹೋಗ್ತೇನೆ. ಫ್ರೆಶ್ ಅಪ್ ಆಗಿಬಿಟ್ಟು ಅಷ್ಟರೊಳಗೆ ನಮ್ಮ ಚಿನ್ನಿಮ್ಮ ಎದ್ಬಿಟ್ಟಿರ್ತಾಳೆ. ಸೊ ಹಾಗಾಗಿ ನಾನು 15 ರೌಂಡ್ಸ್ ಅಷ್ಟೇ ಹೋಗೋದು. ಸೊ ನನ್ನ ವೆಯ್ಟ್ ಎಷ್ಟಿದೆ, ನಂದು ಸ್ಟಾರ್ಟಿಂಗ್ ಬಂದುಬಿಟ್ಟು ನಾನು ಡಯಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದು 73.9 ಇತ್ತು. ಅಂದರೆ 73 kgs 900 ಗ್ರಾಮ್ ಇತ್ತು. ಸೊ ಅದನ್ನು ನಾನಿಲ್ಲಿ ರಿವ್ಯೂ ಮಾಡಿಲ್ಲ, ಬಟ್ ಈಗ ಎಷ್ಟೇ ಆಗಿದೆ ಅಂತೇಳಿ ನೆಕ್ಸ್ಟ್ ಡೇಸ್ಗಳಲ್ಲಿ ನಾನು ತೋರಿಸ್ತೀನಿ. ಸೊ ನಂದು ವಾಕಿಂಗ್ ಎಲ್ಲ ಮುಗಿದಾದ್ಮೇಲೆ ನಾನು ಹಾಲು ಕಾಸ್ಕೊಳ್ಳೋದು, ಮತ್ತು ಬಿಸಿನೀರು ಕಾಸೋದು, ಮತ್ತು ಕಾಫಿ ಇಡೋದು, ಅದೆಲ್ಲ ರೋಟೀನ್ ಸ್ಟಾರ್ಟ್ ಆಗಿದೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಸೊ ನಾನಿಲ್ಲಿ 1 ಲೋಟ ಬಿಸಿನೀರಿಗೆ ಇವತ್ತು ಜೀರಿಗೆ ತೊಗೊಂಡಿಲ್ಲ, ಅದ್ರ ಬದಲು ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವತ್ತು ಒಂದಿನ ನಿಂಬೆಹಣ್ಣು ತೊಗೊಂಡ್ರೆ ಇನ್ನೊಂದು ದಿನ ಜೀರಿಗೆ ತೊಗೊಳ್ತೀನಿ. ಸೊ ಜೀರಿಗೆ ತೊಗೊಳ್ಳೋದಾದರೆ ನೀವು ರಾತ್ರಿನೇ ನೆನೆಸಿಟ್ಬಿಟ್ಟು ಅದನ್ನು ಕುದಿಸ್ಕೊಂಡು ಆದಮೇಲೆ ಸೋದಿಸ್ಕೊಂಡ್ಬಿಟ್ಟು ಕುಡೀರಿ, ಯಾರೆಲ್ಲ ಡಯಟ್ ಮಾಡ್ತಿದ್ದೀರಾ ಅವರು. ಸೊ ನಾನಿವತ್ತು ನಿಂಬೆಹಣ್ಣು ತೊಗೊಂಡೆ ಅಷ್ಟೇ. ಸೊ ಕಾಫಿ ಎಲ್ಲ ಮಾಡಿ ಆಯಿತು, ಹಾಲೆಲ್ಲ ಕೊಟ್ಟು ಆಯಿತು. ಸೊ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ತರಕಾರಿ ಪಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ಸೊ ಈಗ ಬಂದುಬಿಟ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮತ್ತು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಪಲಾವ್ಗೆ ಎಲ್ಲದಕ್ಕೂ ತರಕಾರಿ ಪಲಾವ್ ಆದ್ರೂ ಕೂಡ ನಾನು ಕಡಲೆ ಬೀಜ ಹಾಕ್ಕೊಳ್ತೀನಿ. ಸೊ ಅದು ನನಗಿಷ್ಟ. ಬಟ್ ನಾನು ಇವಾಗ ಡಯಟಲ್ಲಿರೋದ್ರಿಂದ ತಿನ್ನಲ್ಲ, ಬಟ್ ನಾನು ಯೂಸ್ ಮಾಡ್ತೀನಿ ಕಡಲೆ ಬೀಜನ. ಸೊ ಹಾಗಾಗಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಮತ್ತು ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಅದು ಮಾಗಿ ಆದಮೇಲೆ ನಾನು ಮೆಣಸಿನ್ಕಾಯಿನ ಇಲ್ಲಿ ಡೈರೆಕ್ಟಾಗಿ ಹೋಲ್ಡ್ ಮಾಡಿಕೊಂಡು ಯೂಸ್ ಮಾಡ್ತಿಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ರುಬ್ಕೊಂಡಿದ್ದೆ. ಅಂದರೆ ಪಾಪುನ ಸ್ನಾನ ಮಾಡಿಸೋದು, ಮತ್ತು ಮುಖ ಎಲ್ಲ ಮುಟ್ತಿರ್ತೀನಿ, ಅವಳನ್ನ ಎತ್ಕೊಳ್ತಿರ್ತೀನಿ. ಸೊ ಮೈಯೆಲ್ಲ ಉರಿಯುತ್ತೆ ಅಂತ ಕಾರಣಕ್ಕೆ ನಾನೇನು ಮಾಡ್ತೀನಿ, ಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ಈ ಥರ ಸಣ್ಣ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ. ಸೊ ಎಲ್ಲ ಮಾಗಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಹುಳಿಗೆ 4 ಟೊಮೊಟೊ ಹಣ್ಣು ತಗೊಂಡಿದ್ದೆ, ಅದನ್ನು ಮಾಗಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಶಿನ ಮತ್ತು ಉಪ್ಪು, ಹರಳುಪ್ಪನ್ನ ನಾನು ಯೂಸ್ ಮಾಡ್ತೀನಿ, ಪುಡಿ ಉಪ್ಪನ್ನ ನಾನು ಯೂಸ್ ಮಾಡಲ್ಲ ಪಲಾವ್ಗೆ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಾಗಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಾಗಿ ಆದಮೇಲೆ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರೋದು 3 ತರಕಾರಿ, ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ. ಸೊ ಬಟಾಣಿ ನಾನು ಮರ್ತುಬಿಟ್ಟೆ ನೆನೆಹಾಕೋದು. ಸೊ ಹಾಗಾಗಿ ಬಟಾಣಿನ ತೊಗೊಂಡಿಲ್ಲ. ಸೊ ಇವು 3 ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರಶಿನ ಪುಡಿ, ಉಪ್ಪು ಎಲ್ಲ ಹತ್ಬೇಕಲ್ವ, ಸೊ ಹಾಗಾಗಿ ಅಷ್ಟೇ. ಮತ್ತು ಇದಕ್ಕೆ ನಾನು ತರಕಾರಿ ಎಲ್ಲ ಹಾಕಿ ಆದಮೇಲೆ ಅಳತೆ ಮೇರೆಗೆ ನಾನು ನೀರು ಹಾಕ್ಕೊಳ್ತೀನಿ. ಸೊ ನಾನಿಲ್ಲಿ 1.5 ಕಪ್ನಷ್ಟು ಅಕ್ಕಿನ ತೊಗೊಂಡು ಪಲಾವ್ ಮಾಡ್ತಿರೋದ್ರಿಂದ 4 ಕಪ್ಪು ನೀರನ್ನ ಹಾಕ್ಕೊಳ್ತೀನಿ ನಾನು. ಸೊ ಇಲ್ಲಿ ನಾನು ಸಣ್ಣ ಅಕ್ಕಿ ತೊಗೊಂಡಿಲ್ಲ, ಸೋನಾ ಮಸೂರಿ ತೊಗೊಂಡಿಲ್ಲ, ಸೊಸೈಟಿನಲ್ಲಿ ಕೊಡ್ತಾರಲ್ವ, ಸೊ ಆ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಳ್ತೀನಿ, ಚೆನ್ನಾಗಿ ಬೇಯಲಿ ಅನ್ನೋದಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಕಾಯಿ ತುನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ, ಸೊ ಈಗ ಅಕ್ಕಿನ 2 ಸಲ ತೊಳೆದ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಲಾಸ್ಟಲ್ಲಿ ಎಲ್ಲ ಹಾಕಿ ಆದಮೇಲೆ ರುಚಿನ ನೋಡಿಕೊಂಡು ಉಪ್ಪು ಜಾಸ್ತಿ ಆಗಿದೆಯಾ ಇಲ್ಲ ಕಮ್ಮಿ ಆಗಿದೆಯಾ, ಖಾರ ಜಾಸ್ತಿ ಆಗಿದೆಯಾ ಅಂತ ನೋಡ್ಕೊಂಡು ಆದಮೇಲೆ ನಾನು ಲಿಡ್ಡನ್ನ ಕ್ಲೋಸ್ ಮಾಡೋದು. ಸೊ ಎಲ್ಲ ಕರೆಕ್ಟಾಗಿತ್ತು. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲು ಇಲ್ಲ 1 ವಿಷಲು, ಸೊ ಹಸಿ ತರಕಾರಿ ಆಗಿರೋದ್ರಿಂದ 1 ವಿಷಲ್ ಆಗುತ್ತೆ. ಸೊ ನಾನು ಮತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಪಿಸ್ತಾ ತೊಗೊಂಡಿದ್ದೀನಿ 4
4 ಮತ್ತು ಖರ್ಜೂರ 2, ವಾಲ್ನಟ್ 2, 6 ಬಾದಾಮಿ, ನೆನೆಸಿಟ್ಟಿರೋ ಬಾದಾಮಿ ಮತ್ತು 1 ಕ್ಯಾರೆಟ್ ತೊಗೊಳ್ತಿದ್ದೀನಿ. ಸೊ ಇದು ಬಂದು ಎಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ತಿಂಡಿ ಆಯಿತು. ನನಗೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಂತ ಹೇಳಿಬಿಟ್ಟು ದಾಲ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ದಾಲ್ಗೆ ಬಂದುಬಿಟ್ಟು ನಾನು ತೊಗರಿಬೇಳೆ ದಾಲ್ ಮಾಡ್ತಿರೋದ್ರಿಂದ ಇದು ದಾಲಿಗೆ ತೊಗರಿಬೇಳೆ ತೊಗೊಂಡಿರೋದು ಮನೆಯಲ್ಲೇ ಬೆಳೆದಿರೋದ್ರಿಂದ ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಳು ಬೇಯಬೇಕಾದ್ರೇ ರುಚಿ ಬರುತ್ತೆ ಉಪ್ಪನ್ನ ಸೇರಿಸಿದ್ರೆ. ಹಾಗಾಗಿ ಸೊ ಇದು ಮನೆ ಕಾಳಾಗಿರೋದ್ರಿಂದ ಅಂಗಡಿ ಬೇಳೆ ಅಲ್ವಾ, ಮನೆ ಬೇಳೆ ಹಾಕಿರೋದ್ರಿಂದನೇ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿಬಿಟ್ಟು ಒಂದು 4-5 ವಿಷಲ್ನ ಮಾಡಿಸ್ತೀನಿ. ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ವಿಷಲ್ ಹಾಕೋದಕ್ಕೆ ಅಂತ. ಸೊ ಅದನ್ನು ಪಕ್ಕದ ಒಲೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಈಗ ಪಲಾವ್ ಇಟ್ಟಿದ್ದಲ್ವ, ಸೊ ಅದು ರೆಡಿ ಆಯಿತು. ಸೊ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಟೊಮೊಟೊ ಎಲ್ಲ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತಲ್ವ, ಸೊ ಕಾಯಿ ತುರಿ ಎಲ್ಲ ಅದನ್ನು ಎಲ್ಲ ಪಲಾವ್ಗೂ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಪ್ಲೇಟಿಗೆ ಸರ್ವ್ ಮಾಡೋದು. ಸೊ ವೆಜ್ ಪಲಾವ್ ಎಲ್ಲ ರೆಡಿ ಆಗೋಯಿತು. ಮನೆಯವ್ರಿಗೆಲ್ಲರಿಗೂ ಅವರು ತಿನ್ಕೊಂಡ್ರು, ನಂದು ಬ್ರೇಕ್ಫಾಸ್ಟ್ ಆಗೋಯಿತು. ಮತ್ತು ದಾಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೆ, ಅದು 4 ವಿಷಲ್ ಆಯಿತು. ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಬಾಣಲೆಗೆ ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇವೆಷ್ಟನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ನಾನು ದಾಲ್ ಮಾಡೋವಾಗ, ಚಿತ್ರಾನ್ನ ಮಾಡೋವಾಗ ಚೆನ್ನಾಗಿ ರೋಸ್ಟ್ ಆಗಬೇಕು, ಈರುಳ್ಳಿ ಎಲ್ಲನ ಬ್ಲ್ಯಾಕ್ ಬರಬೇಕು. ಸೊ ಅಲ್ಲಿವರೆಗೂ ನಾನು ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನನಗೆ ಇಷ್ಟ ಆಗೋಲ್ಲ. ಚಿತ್ರಾನ್ನಕ್ಕೆ ಮತ್ತು ದಾಲ್ಗಳನ್ನ ಮಾಡೋದಾದರೆ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು. ಸೊ ಇದೆಲ್ಲ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಹುಳಿಗೆ ಅಂತ ಹೇಳಿಬಿಟ್ಟು 2 ಟೊಮೊಟೊನ ಹೆಚ್ಚಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ. ಸೊ ನಾನು ಆಲ್ರೆಡಿ ಬೇಳೆಗೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈರುಳ್ಳಿಗೆಲ್ಲ ಹತ್ತಲಿ ಅಂತ. ಸೊ ಬೇಳೆ ಬೆಂದಿತ್ತು, ಅದನ್ನು ಕೂಡ ಈಗ ಬೆಂದಿರೋ ಬೇಳೆನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಯಿ ತುರಿನ ಯೂಸ್ ಮಾಡ್ತಾಯಿಲ್ಲ, ನನಗೆ ಅಲ್ವಾ ಮಾಡ್ಕೊಳ್ತಿರೋದು, ಹಾಗಾಗಿ ನಾನು ಕಾಯಿ ಹಾಕ್ಕೊಳ್ತಿಲ್ಲ. ಸೊ ನನಗೆ ಬೇಳೆ ಹಾಗೇ ಸಿಗಬೇಕು, ನೀಟಾಗಿ ಸ್ಮ್ಯಾಶ್ ಆದರೆ ನಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ, ಮ್ಯಾಶ್ ಮಾಡಿಲ್ಲ. ಮತ್ತು ಇವಾಗ ನಾನು ದಾಲೆಲ್ಲ ರೆಡಿ ಆಗೋಯಿತು. ಚಿನಿಮಾಗೆ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಮಸೂರ್ ದಾಲು ಎರಡನ್ನೂ ನೆನೆ ಹಾಕಿ ಇಟ್ಟಿದ್ದೆ, 15 ಮಿನಿಟ್ಸ್ ಬಿಫೋರೇ ಹಾಕಿ ಇಟ್ಟಿದ್ದೆ. ಸೊ ಅದನ್ನು ಇವಾಗ ಬೇಯಿಸ್ಕೊಂಡು ರೆಡಿ ಮಾಡ್ತಿದ್ದೀನಿ. ಸೊ ಇದು ರೆಡಿ ಮಾಡೋದ್ರೊಳಗೆ ಅವಳಿಗೆ ಹೊಟ್ಟೆ ಹಸ್ತಿತ್ತಲ್ವ, ಲೇಟ್ ಆಗುತ್ತೆ ಅಂತ ಸ್ವಲ್ಪ ಕ್ಯಾರೋಟ್ನ ತುರಿದ್ಬಿಟ್ಟು, ಅವಳಿಗೆ ಕ್ಯಾರೋಟ್ ತಿನ್ನೋದಂದರೆ ಇಷ್ಟ, ಹಂಗಾಗಿ ತುರಿದ್ಬಿಟ್ಟು ರೆಡಿ ಮಾಡ್ಕೊಂಡು ತಿನ್ನಿಸ್ತಿದ್ದೆ ಅವಳಿಗೆ. ಅನ್ನ ಎಲ್ಲ ರೆಡಿ ಆಗೋಯಿತು. ನಾನು ಇದಕ್ಕೆ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಬೇಯಿಸ್ಬೇಕಾದ್ರೂ ಹಾಕಿರ್ತೀನಿ, ಇವಾಗಲೂ ಸ್ವಲ್ಪನ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ತಿನ್ನಿಸಾಯಿತು ಚಿನ್ನಮ್ಮಗೆ. ಮತ್ತು ನನಗೆ ಇಲ್ಲಿ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಅಂತ ಹೇಳ್ಬಿಟ್ಟು ದಾಲ್ ಚಪಾತಿ ರೆಡಿ ಆಗೋಯಿತು. ನಾನು ಮತ್ತೆ ಬೇರೆನೂ ತೊಗೊಳ್ಳಲ್ಲ. ಸೊ ಹಪ್ಳ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಕಾಳು ಹಪ್ಳ ಮಾಡೋದಕ್ಕೆ ಅಂತ ಅಮ್ಮ ರೆಡಿ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನೇನು ಮಾಡಿದೆ, ಅದನ್ನು ತೋರಿಸೋಣ ನಿಮಗೆ, ಶೇರ್ ಮಾಡೋಣ ಅಂತ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ಅಮ್ಮ ಯಾವುದು ತಡ್ನಿಬೇಳೆ ಮತ್ತು ಹೆಸರುಬೇಳೆ ಮತ್ತು ಹುರುಳಿಬೇಳೆ ಮತ್ತು ಉದ್ದಿನಬೇಳೆ ಇವು 4ಕ್ಕೂ 2 ಸೇರನ್ನ ತೊಗೊಂಡಿದ್ದಾರೆ. ಸೊ ಇದು ಬಂದುಬಿಟ್ಟು ಹುರುಳಿಬೇಳೆ 2 ಸೇರು ತೊಗೊಂಡಿದ್ದಾರೆ, ಮತ್ತು ಇದು ಬಂದು ಉದ್ದಿನಬೇಳೆ, ಅದನ್ನು ಕೂಡ 2 ಸೇರು, ಎಲ್ಲದನ್ನು 2 ಸೇರು ಕ್ವಾಂಟಿಟಿಲಿ ತೊಗೊಂಡು 8 ಸೇರಿಂದು ಮಾಡ್ಕೊಳ್ಳೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಾವು ವರ್ಷಕ್ಕೆ ಒಂದೇ ಸಲ ಹಪ್ಪಳ ಮಾಡ್ಕೊಳ್ಳೋದು, ಮತ್ತು ಮಾಡೋದಕ್ಕೆ ಹೋಗಲ್ಲ, ಹಾಗಾಗಿ ಜಾಸ್ತಿ ಮಾಡ್ಕೊಂಡು ಬಿಡ್ತೀವಿ. ಈಗ ತಡ್ನಿಬೇಳೆನ ಹಾಕ್ಕೊಳ್ತಾ ಇದ್ದಾರೆ, ಮತ್ತು ಲಾಸ್ಟಲ್ಲಿ ಹೆಸರು ಬೇಳೆನ ಹಾಕ್ಕೊಳ್ತಿದ್ದಾರೆ. ಎಲ್ಲದೂ ಕೂಡ 2 ಸೇರು ಅದೇ ಕ್ವಾಂಟಿಟಿಲೇ ತೊಗೊಂಡಿದ್ದಾರೆ ಅಮ್ಮ. ಸೊ ನೋಡಿ ತೋರಿಸ್ತಾ ಇದ್ದೀವಲ್ಲ, ಸೊ ಇದು ಕೂಡ ತಡ್ನಿಬೇಳೆ. ಅದೇ ಥರ ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಬೇಕಲ್ವ. ಸೊ ಒಂದು ಚೀಲಕ್ಕೆ ಹಾಕ್ಕೊಂಡು, ಅಂದರೆ ಚೀಲಕ್ಕೆ ಹಾಕಿರೋದು ಮಿಲ್ಲಿಗೆ ತೊಗೊಂಡೋಗ್ಬೇಕಲ್ವ ಅದಕ್ಕೆ. ಸೊ ಇದಕ್ಕೆ 2 ಬೊಕ್ಸೆಯಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದಾರೆ, ತೋರಿಸ್ತಾ ಇದ್ದಾರಲ್ವ. ಸೊ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದಾರೆ.
ಅಮ್ಮ ಮುಂಚೆನೇ ಮೆಣಸು ಮತ್ತು ಮೆಂತ್ಯಕಾಳು ಎರಡನ್ನೂ ಮುಂಚೆನೇ ಹಾಕಿಬಿಟ್ಟಿದ್ರು. ಅದನ್ನು ನಾನು ತೋರಿಸ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಅದನ್ನು ಆ್ಯಡ್ ಮಾಡಿರೋದು ತೋರಿಸೋದಕ್ಕೆ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದಾರೆ ಅಷ್ಟೇ. ಒಂದು ಸ್ವಲ್ಪ ಮೆಣಸು ಮತ್ತು ಮೆಂತ್ಯಕಾಳು ಅದು ಎರಡನ್ನೂ ಆ್ಯಡ್ ಮಾಡ್ಕೊಳ್ತೀವಿ. ಸ್ವಲ್ಪ ಹಾಕಿದ್ದಾರೆ, ಮುಂಚೆನೇ ಆಲ್ರೆಡಿ ಹಾಕಿದ್ರು ಅದಕ್ಕೋಸ್ಕರ. ನೆಕ್ಸ್ಟು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದಾರೆ. ಸೊ ಇಲ್ಲಿ ಕೈನ ಅಮ್ಮ ತೋರಿಸ್ತಿದ್ದಾರಲ್ವ, ಸೊ ಆ ಥರ ಹಾಕ್ತಿದ್ರೆ ಅದು ಒಳ ಇಡಿ ಅಂತ ಕರಿತೀವಿ. ಕೈ ಬೆರಳನ್ನು ಓಪನ್ ಮಾಡ್ಕೊಂಡು ಹಾಕಿದ್ರೆ ಅದು ಹೊರ ಇಡಿ ಅಂತ ಆಗುತ್ತೆ. ಸೊ ಅಮ್ಮ ಒಂದು ಸೇರಿಗೆ ಒಂದು ಒಳ ಇಡಿ ಅಂತೆ ಹಾಕ್ಕೊಳ್ತಾ ಇದ್ದಾರೆ. 8 ಸೇರಿಗೆ 8 ಒಳ ಇಡಿ ಥರ ಹಾಕ್ಕೊಳ್ತಾ ಇದ್ದಾರೆ. ಮತ್ತು 2 ಎಕ್ಸ್ಟ್ರಾ ಹಾಕ್ಕೊಳ್ತಾರೆ ಅವರು. ಅಂದರೆ ಎಲ್ಲ ಹಿಟ್ಟಿಗೂ ಬೇಕಲ್ವ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳಿ. ಅಂದರೆ ಒಣಗಿದ ಮೇಲೆ ಎಣ್ಣೆಗೆ ಹಾಕಿದ್ಮೇಲೆ ಸಪ್ಪೆ ಸಪ್ಪೆ ಅನಿಸುತ್ತೆ, ಅದಕ್ಕೆ 2 ಇಡಿ ಜಾಸ್ತಿ ಹಾಕ್ಕೊಳ್ತಾರೆ. ಖಾರದ ಪುಡಿ ಎಲ್ಲ ಹಾಕಿ ಆದಮೇಲೆ ಉಪ್ಪನ್ನ ಆ್ಯಡಪ್ ಮಾಡ್ತಾಯಿದ್ದಾರೆ. ಉಪ್ಪು ಕೂಡ ಅಷ್ಟೇ, ಒಳ ಹಿಡಿನಲ್ಲಿ 1 ಸೇರಿಗೆ 1 ಒಳ ಹಿಡಿ ಥರ ಹಾಕ್ಕೊತಿದ್ದಾರೆ ಅಳತೆ ಮೇರೆಗೆ. ಅವರು ಯಾವಾಗಲೂ ವರ್ಷ ಅವ್ರು ಇದೇ ಥರನೇ ಮಾಡ್ಕೊಳ್ಳೋದು. 1 ಸೇರಿಗೆ 1 ಒಳ ಹಿಡಿ ಉಪ್ಪು ಮತ್ತು ಖಾರದ ಪುಡಿ 2 ಸೇಮ್ ಅದೇ ಥರ ಮಾಡ್ಕೊಳ್ತಾ ಇದ್ದಾರೆ ಅವರು. ಸೊ ನಾವು ವರ್ಷಕ್ಕೆ ಒಂದೇ ಸಲ ಮಾಡ್ಕೊಳ್ಳೋದು, ಮತ್ತೆ ಮತ್ತೆ ಮಾಡ್ಕೊಳ್ಳಲ್ಲ. ಇದು ಮಳೆಗಾಲದಲ್ಲಾಗಲಿ ಇಲ್ಲ ಬೇಸಿಗೆಗಾಲದಲ್ಲಿ ಯಾವಾಗಲಾದರೂ ಮಾಡ್ಕೊಳ್ಬೋದು. ಈ ಹಪ್ಳನ ಅಂದರೆ ಕಾಳು ಹಪ್ಳನ ಮನೆ ಒಳಗಡೆ ನೆರಳಲ್ಲೇ ಅದನ್ನು ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ತೀರಾ ಏನೋ ಮುರಿದೋಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಮತ್ತು ಎಣ್ಣೆಗೆ ಹಾಕಿದ ತಕ್ಷಣ ಮತ್ತು ಚೀಲದಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ, ಬಾಕ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಬೇಗ ಮುರಿದೋಗ್ಬಿಡುತ್ತೆ. ಹಾಗಾಗಿ ಆ ಥರ ಮಾಡಲ್ಲ. ಸೊ ಎಲ್ಲ ಹಾಕಿ ಆಯಿತು, ಅದನ್ನು ಮಿಲ್ ಆಡಿಸ್ಕೊಂಡು ಬಂದು ಇಟ್ಕೊಂಡಿದ್ದಾರೆ. ಸೊ ನೋಡಿ ಇಷ್ಟು ಫೈನಾಗಿ ಹಾಕಿಸ್ಕೊಂಡು ಬಂದಿದ್ದಾರೆ ತೆಳುವಾಗಿ. ಇಷ್ಟಿದ್ರೆ ಸಾಕು. ಮತ್ತು 2 ದಿನ ಮುಂಚೆನೇ ಈ ಕಾಳು ಹಪ್ಳಕ್ಕೆ ಕಲಸೋದಕ್ಕೆ 2 ದಿನ ಮುಂಚೆ ಹುಳಿ ಮಜ್ಜಿಗೆ ಥರ ಮಾಡಿಟ್ಕೊಳ್ತಾರೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಸೊ ಇದು ಹುಳಿ ಮಜ್ಜಿಗೆ ಅಂದರೆ 2 ದಿನದ್ದು ಸ್ಟೋರ್ ಮಾಡಿಕೊಂಡು ಮಜ್ಜಿಗೆನ ಮಾಡಿಟ್ಕೊಂಡಿರೋದು, ಮೊಸರನ್ನ ಸ್ಟೋರ್ ಮಾಡಿಟ್ಕೊಂಡು ಮಜ್ಜಿಗೆ ಮಾಡಿಟ್ಕೊಂಡಿರೋದು. ಇದು ಹಿಟ್ಟಿಗೆ ಅದನ್ನೇ ಹಾಕ್ಕೊಳ್ಳೋದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದು ಬಂದುಬಿಟ್ಟು ನಮಗೆ ಕೃಷಿ ಇಲಾಖೆಯಲ್ಲಿ ಅಲ್ಲಿ ಜೋಳ ತಗೊಂಡಾಗ ಇಲ್ಲ ಮೆಕ್ಕೆಜೋಳ ತಗೊಂಡಾಗ, ಅಂದರೆ ಮುಸ್ಕಿನ ಜೋಳ ಆ ಥರದ್ದು ಏನಾದರೂ ತೊಗೊಂಡಾಗ ಈ ಥರ ಬ್ಯಾಗ್ಸ್ನ ಕೊಡ್ತಾರೆ. ಸೊ ಆ ಬ್ಯಾಗ್ಸ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಮ್ಮ ಏನು ಮಾಡಿದ್ದಾರೆ, ಅದನ್ನು ಓಪನ್ ಮಾಡಿಕೊಂಡು ಸೈಡೆಲ್ಲ ಕಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿ ಟಾರ್ಪಲ್ ಟೈಪು ಹೊಲಿದು ಇಟ್ಕೊಂಡಿದ್ದಾರೆ ಸ್ಟಿಚ್ ಮಾಡಿ. ಈಗ ಅದನ್ನೇ ಯೂಸ್ ಮಾಡ್ತಿರೋದು. ಸೊ ಈಗ ನೋಡಿ, ನಾನು ಹುಳಿ ಮಜ್ಜಿಗೆ ಏನಿದೆ ಅದು ಫುಲ್ ಹಿಟ್ಟಿಗೂ ಬರೀ ಮಜ್ಜಿಗೆನೇ ಹಾಕ್ಕೊಳ್ತಿರೋದು, ನೀರನ್ನ ಆ್ಯಡ್ ಮಾಡ್ತಿಲ್ಲ. ಎಲ್ಲ ಹಿಟ್ಟಿಗೂ ಹೋಗೋ ಥರ ಮಜ್ಜಿಗೆನ ಕಲಿಸ್ಕೊಂಡು, ಅದಾದಮೇಲೆ ಮಜ್ಜಿಗೆ ಶಾರ್ಟೇಜ್ ಆಯಿತು ಅಂದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡಪ್ ಮಾಡ್ಕೊಂಡು ಕಲಿಸ್ಕೋಬೇಕು ಅಷ್ಟೇ. ಅರ್ಧಕ್ಕೆ ಮಜ್ಜಿಗೆ ಹಾಕೋದು, ಅರ್ಧ ಹಿಟ್ಟಿಗೆ ಇನ್ನರ್ಧ ಹಿಟ್ಟಿಗೆ ನೀರು ಹಾಕ್ಕೊಳ್ಳೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಹಪ್ಳ ಚೆನ್ನಾಗಲ್ಲ, ಸಪ್ಪೆ ಅನಿಸುತ್ತೆ. ಹಾಗಾಗಿ ಇದು ಮಜ್ಜಿಗೆ ಇಲ್ಲ ಅಂತಂದರೆ ನೀವು ಎಳ್ಳಿ ಹುಳಿ ಬರುತ್ತಲ್ವ, ಎಳ್ಳಿ ರಸನ ಹಿಂಡ್ಕೊಂಡು ತಗೊಳ್ಳೋದು, ಮತ್ತು ಇಲ್ಲ ನಿಂಬೆ ಹಣ್ಣಿನ ರಸನ ತಗೊಳ್ಳೋದು. ಅದು ಹುಳಿನೇ ಅಲ್ವಾ, ಅವೆರಡರಲ್ಲಿ ಯಾವುದನ್ನು ಬೇಕಾದರೂ ಯೂಸ್ ಮಾಡೋದು. ನಾವು ಯಾವಾಗ್ಲೂ ಮಜ್ಜಿಗೆನೇ ಯೂಸ್ ಮಾಡ್ತೀವಿ, ಮನೇಲೇ ಹಾಲಾಗುತ್ತಲ್ವ, ಹಾಗಾಗಿ ಮಜ್ಜಿಗೆ ಮಾಡಿಕೊಂಡೆ ಈ ಥರ ಮಾಡ್ಕೊಳ್ತೀವಿ ಅಷ್ಟೇ. ಸೊ ನೋಡಿ, ಸ್ವಲ್ಪ ಸ್ವಲ್ಪನೇ ಮಜ್ಜಿಗೆ ಹಾಕ್ಕೊಂಡು ಈ ಥರ ಹದವಾಗಿ ಕಲಿಸ್ಕೋಬೇಕು. ತೆಳ್ಳೂ ಮಾಡ್ಕೊಳ್ಬಾರ್ದು, ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಹಸಿಟ್ಟನ್ನು ಜಾಸ್ತಿ ತಗೊಳುತ್ತೆ. ಹಸಿಟ್ಟು ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡು ಹರಿಬೇಕಾಗುತ್ತೆ ಹಪ್ಳನ, ಆಗ ಬೆಳ್ಳಗಾಗುತ್ತೆ. ಆ ಥರ ಮಾಡ್ಕೊಳ್ಬಾರ್ದು, ಹದವಾಗಿ ಕಲಿಸ್ಕೋಬೇಕು. ನೋಡಿ ಇಲ್ಲಿ ಫೈನಲಾಗಿ ಅಮ್ಮ 5 ಉಂಡೆನ ಮಾಡ್ಕೊಂಡ್ಬಿಟ್ಟು ಎಲ್ಲದನ್ನು ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಒಂದೊಂದು ಉಂಡೆನೂ ಏನು ಮಾಡ್ತಾರೆ, ಒನಕೆಗೆ ಕಡಲೆಕಾಯಿ ಎಣ್ಣೆ ಇರುತ್ತಲ್ಲ ಅದನ್ನು ಸವರ್ಕೊಂಡ್ಬಿಟ್ಟು ಬಡ್ಕೊಂಡು ಹದವಾಗಿ ಮಾಡಿಕೊಂಡು ಇಟ್ಕೊಳ್ತಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಒಂದು ವಾರಗಟ್ಟಲೆ ಇಟ್ಕೊಂಡು ಹಪ್ಪಳನ ಹರಿಬೋದು. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ, ಮತ್ತು ಚೆನ್ನಾಗಿರುತ್ತೆ ಕೂಡ ತಿನ್ನೋದಕ್ಕೆ. ಸೊ ಇದನ್ನು ಎಲ್ಲ ಬಡ್ಕೊಂಡು ಆದಮೇಲೆ ಕೈಯಲ್ಲಿ ಕಲಸೋದಕ್ಕೆ ಆಗಲ್ಲ, ಏಕೆಂದರೆ ಸ್ವಲ್ಪ ದಿಮ್ಮಗಿರುತ್ತಲ್ವ, ಚಪಾತಿ ಹಿಟ್ಟು ಥರ ನಾವು ಹೆಂಗೆ ಬೇಕು ಹಂಗೆ ಕಲಸೋದಕ್ಕೆ ಆಗಲ್ಲ. ಇದನ್ನು ಈ ಹಪ್ಳದ ಮಾತ್ರ ಜೋಪಾನವಾಗಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹಪ್ಪಳ ಎಲ್ಲ ಬೂಸ್ಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಬಡಿಯುವಾಗ ಜಾಸ್ತಿ ಎಣ್ಣೆ ಕೂಡ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡಿದ್ರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ, ಬೇಗ ಖಾಲಿ ಮಾಡಬೇಕಾಗುತ್ತೆ. ಇಲ್ಲ ಬೂಸ್ಟ್ ಬರುತ್ತೆ ಮೇಲ್ಗಡೆ, ಹಪ್ಳದ ಮೇಲ್ಗಡೆ ಎಲ್ಲ ತುಂಬ ದಿನ ಆದರೆ, ಅದಕ್ಕೋಸ್ಕರ ಎಣ್ಣೆನ ಜಾಸ್ತಿ ಯೂಸ್ ಮಾಡಲ್ಲ.
ಸೊ ಈಗ ತೋರಿಸ್ತಾ ಇದ್ದೀವಲ್ಲ ಅದೇ ಥರ ಎಲ್ಲದನ್ನು ಬಟ್ಕೊಂಡು ಒಂದು ಸ್ಕ್ವೇರ್ ಟೈಪು ಬಾಕ್ಸ್ ಟೈಪು ಅದನ್ನು ರೆಡಿ ಮಾಡಿ ಇಟ್ಕೊಳ್ತಾರೆ. ಎಲ್ಲದನ್ನು ಅದೇ ಥರ ರೆಡಿ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಒಂದು ಒದ್ದೆ ಬಟ್ಟೆ ಮಾಡಿ ಕ್ಲೋಸ್ ಮಾಡಿ ಇಟ್ಕೊಳ್ತಾರೆ. ಮಾರನೇ ದಿನದಿಂದ ಇದನ್ನು ಹರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವತ್ತಿಂದನೇ ಹರಿಯೋದಕ್ಕೆ ಹೋಗಲ್ಲ, ಮಾರನೇ ದಿನದಿಂದ ಹರಿತೀವಿ. ಅಂದರೆ ಇವತ್ತು ಕಲಸಿಟ್ಟಿದ್ದು ನಾಳೆ ಬೆಳಗ್ಗೆಯಿಂದ ಹರಿಬೋದು. ಅವತ್ತು ಹರಿಬೋದು, ಏನಾಗಲ್ಲ, ಲಟ್ಟಿಸ್ಬೋದು. ಬಟ್ ನಾವು ನೆನ್ಕೊಂಡು ಆದಮೇಲೆ ಲಟ್ಟಿಸ್ಕೊಳ್ತೀವಿ, ಅದು ಅಷ್ಟೇ, ಇನ್ನೇನಿಲ್ಲ. ಅವತ್ತು ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಸ್ಕ್ವಯರ್ ಟೈಪಲ್ಲಿ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಸೊ ಇದನ್ನೇನು ಮಾಡಬೇಕು, ಒಂದು ಸಲ ಬಡ್ದಿದ್ದೀವಲ್ವ ಒನಕೆನಲ್ಲಿ, ಆದರೆ ನೆಕ್ಸ್ಟ್ ಡೇ ನಾವು ಹರಿಯೋದಕ್ಕೆ ಲಟ್ಟಿಸೋದಕ್ಕೆ ಅಂತ ತಗೊಳ್ತೀವಲ್ವ, ಆ ಟೈಮಲ್ಲೂ ಕೂಡ ಒಂದೊಂದು ಉಂಡೆನೂ ಮತ್ತೆ ಬಡ್ಕೊಂಡು ಅದೇ ಥರನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ಒನಕೆಗೆ ಅದನ್ನು ಬಡ್ಕೊಂಡು ಆದಮೇಲೆ ಮತ್ತೆ ಹದ ಮಾಡಿಕೊಂಡೇ ನಾವು ಉಂಡೆ ಮಾಡಿಕೊಂಡು ಅದನ್ನು ಹರ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗೋದಿಲ್ಲ ಹಪ್ಳ. ಸೊ ಇದೇ ಥರನೇ ಅಮ್ಮ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನು ಅದನ್ನು ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ಅದು ಹಿಟ್ಟೆಲ್ಲ ಕಲಸೋದ್ರೊಳಗಡೆ ಏನೋ ಕೈಯೆಲ್ಲ ಉರಿ ಬರುತ್ತೆ. ಸೊ ನಮ್ಮ ಜೂಲಿ ಬೊಗಳ್ತಾ ಇದ್ದಾನೆ ನಾನು ವಾಯ್ಸ್ ರೆಕಾರ್ಡ್ ಕೊಡೋವಾಗ. ಸೊ ಫೈನಲಿ ಎಲ್ಲ ಉಂಡೆನೂ ರೆಡಿ ಆಗೋಯ್ತು. ಈ ಥರ 4 ಉಂಡೆ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ನೆಕ್ಸ್ಟ್ ಡೇ ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ. ಇಷ್ಟು ಗಟ್ಟಿ ಇರಲೇಬೇಕು, ತೀರಾ ಗಟ್ಟಿನೂ ಮಾಡ್ಕೊಳ್ಬಾರ್ದು. ಚೆನ್ನಾಗಿದೆ. ಸೊ ಇದಕ್ಕೆ ಒದ್ದೆ ಬಟ್ಟೆ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡ್ತಾರೆ. ನೆಕ್ಸ್ಟ್ ಡೇ ಇಲ್ಲಿ ತೋರಿಸ್ತಾ ಇದ್ದೀವಲ್ವ, ಸೊ ಈ ಥರ ಸ್ವಲ್ಪ ಸ್ವಲ್ಪನ ತಕ್ಕೊಂಡು ಅದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬಿಲ್ಲೆ ಮಾಡಿದಾರಲ್ವ, ಇಲ್ಲಿ ಪಾತ್ರೆಗೆ ಹಾಕಿದ್ದೀವಲ್ಲ ಅದನ್ನು ಬಿಲ್ಲೆ ಅಂತ ಕರಿತೀವಿ ನಾವು. ಚಿಕ್ಕದಾಗಿರುತ್ತಲ್ವ ಕಾಯಿನ್ ಥರ, ಅದಕ್ಕೆ ಬಿಲ್ಲೆ ಅಂತ ಕರಿತೀವಿ ಅಷ್ಟೇ. ಅದನ್ನು ಆ ಥರ ಮಾಡಿಕೊಂಡು ಮತ್ತೆ ಕಲಿಸ್ಕೋಬೇಕು, ಮತ್ತೆ ಒನಕೆನಲ್ಲಿ ಹೊಡ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗಲ್ಲ ಅದು ಹಿಟ್ಟು. ಈ ಥರ ರೋಲ್ ಮಾಡ್ಕೊಳ್ತಾರೆ ಫಸ್ಟು. ರೋಲ್ ಮಾಡಿಕೊಂಡ್ರೆ ಏನು ಯೂಸ್ ಅಂತ ಹೇಳಿದ್ರೆ, ಎಲ್ಲ ಬಿಲ್ಲೆಗಳು ಒಂದೇ ಸಮ ಬರುತ್ತೆ. ಒಂದು ದಪ್ಪ ಒಂದು ಸಣ್ಣ ಆ ಥರ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ರೋಲ್ ಮಾಡ್ಕೊಳ್ತಾರೆ ಅಷ್ಟೇ, ಮತ್ತೇನಿಲ್ಲ. ಬಿತ್ಕೊಂಡಿರ್ತಾರಲ್ವ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈಗ ಒಂದು ಸ್ವಲ್ಪನೇ ಕಿತ್ಕೊಂಡ್ಬಿಟ್ಟು ಆ ಥರ ಬಿಲ್ಲೆ ಮಾಡಿ ಹಾಕ್ತಾರೆ. ಈ ಥರ ಹಿಟ್ಟನ್ನು ನಾವು ಯಾವಾಗ ಫ್ರೀ ಇರ್ತೀವಿ ಆ ಟೈಮಲ್ಲಿ ಹರ್ಕೊಂಡ್ರೆ ಆಯಿತು. ಒಂದೇ ಸಲ ಹರಿಬೇಕು, ಕಂಪ್ಲೀಟ್ ಮಾಡಬೇಕು ಆ ಥರ ಏನಿಲ್ಲ. ನೋಡಿ, ಇಷ್ಟೇ ಬಿಲ್ಲೆ ಮಾಡೋದು. ಒಂದು ಸ್ವಲ್ಪ ತಕ್ಕೊಳ್ಳೋದು, ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದು, ಹಾಕ್ಕೊಳ್ಳೋದು. ಈ ಥರ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಯಾವಾಗ ಹರಿತೀವಿ ಆ ಟೈಮಲ್ಲಿ ಮಾಡ್ಕೊಂಡ್ಬಿಟ್ಟು ತಗೊಂಡ್ರೆ ಆಯಿತು. ಸೊ ಇಲ್ಲಿ ಬಂದು ಅಮ್ಮ ಹರಿಯೋದಕ್ಕಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಡೇ. ಅದನ್ನು ವೀಡಿಯೋ ಮಾಡಿದ್ದೆ ನಾನು. ನೆಕ್ಸ್ಟು ಇದಕ್ಕೆ ಲಟ್ಸೋದಕ್ಕೆ ಅಂತ ಹೇಳಿಬಿಟ್ಟು ಹಿಟ್ಟು ಮಾಡ್ಕೊಳ್ತೀವಲ್ಲ, ಅದು ರಾಗಿ ಹಿಟ್ಟಿನ ಒಡ್ರಾಗಿ ಹಿಟ್ಟು ಅಂತ ಕರಿತೀವಿ. ಅಂದರೆ ರಾಗಿ ಹಿಟ್ಟನ್ನ ಒಂದಿನ ನೆನೆ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಇಲ್ಲ ಮಿಲ್ ಮಾಡಿಕೊಂಡು ಅದನ್ನ ಒಂದು ಬಟ್ಟೆನಲ್ಲಿ ಶೋಧಿಸ್ಕೊಳ್ತಾರೆ. ಆ ಥರ ತಗೊಂಡಿದ್ದನ್ನೇ ನಾವಿಲ್ಲಿ ಒಡ್ರಾಗಿ ಹಿಟ್ಟು ಅಂತ ಕರಿತೀವಿ. ಅದೇ ಹಿಟ್ಟನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇಲ್ಲ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಒಡ್ರಾಗಿ ಹಿಟ್ಟಿನ ಥರ ಮೈದಾ ಹಿಟ್ಟು ಬರಲ್ಲ. ಸೊ ಫೈನಲಿ ಹಪ್ಪಳ ರೆಡಿ ಆಗ್ತಾಯಿದೆ. ಸೊ ಇದು ಕಾಳು ಹಪ್ಪಳ. ಮತ್ತು ನೆಕ್ಸ್ಟು ಸಂಜೆ ಆಗೋಯ್ತು ಅವತ್ತಿಂದೆಲ್ಲ. ಅಮ್ಮ ಈ ಕಡೆ ಹರಿತಾಯಿದ್ರು, ಹಪ್ಪಳನ ಲಟ್ಟಿಸ್ತಾಯಿದ್ರು. ನಾನು ಅವತ್ತು ನೆಲ ಒರೆಸೋದನ್ನೇ ಮರ್ತುಬಿಟ್ಟಿದ್ದೆ. ಅಮ್ಮ ನೆನಪು ಮಾಡಿದ್ರು. ಆಗ ಸಂಜೆ ಒರೆಸೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಚಿನಿಮ ಮಲ್ಕೊಂಡಿದ್ಲು ಅವಳು. ಮತ್ತು ನಾನು ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಅವಳು ಎದ್ದೇ ಬಿಟ್ಲು. ಮತ್ತು ಹೊಟ್ಟೆ ಹಸ್ತಿದೆ ಅಂತ ಹೇಳಿ ಅಳ್ತಿದ್ಲಲ್ಲ, ಗುಸು ಗುಸು ಅಂತಿದ್ಲು. ಅದಕ್ಕೆ ಸಂಜೆ ಟೈಮಲ್ಲಿ ನಾನು ಅವಳಿಗೆ ಹಣ್ಣು ಕೊಡ್ತೀನಿ, ಅಂದರೆ ಸೇಬು ಇಲ್ಲ ದ್ರಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕೆ ಟೈಮ್ ಆಗಿತ್ತು ಆಲ್ರೆಡಿ. ಸೊ ಇವತ್ತು ದ್ರಾಕ್ಷಿ ಬೇಡ, ಬರೀ ಸೇಬು ಸಾಕು ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ನಾನು ಒಳಗಡೆ. ಇವಳು ಬಂದು ನೆಲ ಒರೆಸೋದು ಕೋಲಿದೆಯಲ್ಲ ಅದನ್ನ ಹಿಡ್ಕೊಂಡ್ಬಿಟ್ಟು ಏನು ಆಟ ಆಡಿದ್ದು, ಅವಳೇ ನೆಲ ಒರೆಸೋ ಥರನೇ ಆಡ್ತಿದ್ದಾಳೆ ನೋಡಿ. ನೀವೇ ನೋಡ್ತಿದ್ದೀರ ವೀಡಿಯೋನಲ್ಲಿ. ನಾನು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ, ಅವಳು ಕೋಲಲ್ಲಿ ಹೊಡ್ಕೊಳ್ಳೋದು ತಲೆಗೆ ಆ ಥರ ಎಲ್ಲ ಮಾಡಿಕೊಂಡು ಕುಸು ಕುಸು ಅಂತ ಅಂತಿದ್ಲು.
ಬಟ್ ಇದು ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸ್ಕಿಪ್ ಮಾಡಿಲ್ಲ, ತೋರಿಸ್ತಿದ್ದೀನಿ. ಸೊ ಹಣ್ಣೆಲ್ಲ ತಿನ್ನಿಸಿ ಆದಮೇಲೆ ನನ್ನ ರೊಟೀನ್ ಏನಿದೆ ನಾನೆಲ್ಲ ಒರೆಸೋದು ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇದಾಗಿತ್ತು ನಂದು ಇವತ್ತಿಂದು ವ್ಲಾಗು. ವೆಡ್ನೆಸ್ಡೇ ಮಿನಿ ವ್ಲಾಗ್ ಇದೆ, ಆದರೆ ಫುಲ್ ಡೇ ವ್ಲಾಗ್ ಆಗಿದೆ ಇದು, ಮಿನಿ ಆಗಿಲ್ಲ, ಫುಲ್ ಡೇ ವ್ಲಾಗ್ ಆಗಿದೆ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡ್ಕೊಂಡ್ಬಿಡಿ, ಊಟಕ್ಕಾಗಲಿ ತಿಂಡಿಗಾಗಲಿ ಅದು ಎಲ್ಲದಕ್ಕೂ ಅವಾಗೆಲ್ಲ ತಿನ್ನಿಸೋದು ಆ ಥರ ಎಲ್ಲ ಮಾಡಬೇಡಿ. ಮತ್ತು ಡಯೆಟ್ ಮಾಡೋರು ಕೂಡ ಟೈಮಿಂಗ್ಸ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಬಿಡಿ. ಅಂದರೆ ಮಾರ್ನಿಂಗು 8:30ಇಂದ 9ಗೆ, ಅಂದರೆ 8:30ಇಂದ 9 ಗಂಟೆ ಒಳಗಡೆ ತಿಂಡಿ ಮುಗಿಸ್ಬಿಡ್ಬೇಕು. ಡೈಲಿ ಅದೇ ಟೈಮಲ್ಲೇ ಮುಗಿಸ್ಬಿಡ್ಬೇಕು. ಮತ್ತು ಮಧ್ಯಾಹ್ನಕ್ಕೆ ಬಂದು 1ರಿಂದ 1:30 ಒಳಗಡೆ ಊಟನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಮತ್ತು ಸಂಜೆ ಬಂದು 7:30ಇಂದ 8 ಗಂಟೆ ಅಷ್ಟೊತ್ತಿಗೆ ಸಂಜೆ ಊಟನೂ ಮುಗಿಸ್ಕೊಳ್ಬೇಕು. ಆದರೆ ಸಂಜೆ ಟೈಮಲ್ಲಿ ಡಯೆಟ್ ಮಾಡೋ ಅಂಥವ್ರು ಸಂಜೆ ಟೈಮಲ್ಲಿ ಊಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 15 ಮಿನಿಟ್ಸ್, ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆನಾದ್ರೂ ವಾಕ್ ಮಾಡಿ ಇನ್ನೂ ಚೆನ್ನಾಗಿ ಡಯೆಟು ಆಗುತ್ತೆ. ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗತ್ತೆ, ತುಂಬ ಬೇಗ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ನಾನು ಇದನ್ನು ಫಾಲೋ ಅಪ್ ಮಾಡ್ತಿರೋದ್ರಿಂದ ಮಾಡಿದ್ದೆ ಕೂಡ. ಬಿಫೋರ್ ಮ್ಯಾರೇಜಲ್ಲಿ ನಾನು ಈ ಥರ ಮಾಡಿದ್ದೆ. ಎಷ್ಟು 3 ಮಂತ್ಸಿಗೆಲ್ಲ ನಾನು 10 kgs ಎಲ್ಲ ನಾನು ಲಾಸ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಈಗಲೂ ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತಿದ್ದೀನಿ. ನಾನು 8:30 9 ಗಂಟೆಗೆ ತಿಂಡಿ ಆಗುತ್ತೆ, ಮತ್ತು 1ರಿಂದ 1:30 ಒಳಗಡೆ ಊಟ ಆಗುತ್ತೆ, 7:30ಇಂದ 8 ಗಂಟೆ ಒಳಗಡೆ ಸಂಜೆ ಊಟ ಆಗುತ್ತೆ. ಬಟ್ ಸಂಜೆ ನನಗೆ ವಾಕ್ ಮಾಡೋಕ್ಕಾಗಲ್ಲ, ಇವಳು ಇರ್ತಾಳಲ್ಲ, ಅವಳನ್ನ ನೋಡ್ಕೊಳ್ಳೋದಕ್ಕಾಗುತ್ತೆ. ಸೊ ಹಾಗಾಗಿ ನನಗೆ ಸಂಜೆ ಟೈಮಲ್ಲಿ ವಾಕ್ ಮಾಡೋಕ್ಕಾಗ್ತಿಲ್ಲ, ಮಾರ್ನಿಂಗ್ ಅಷ್ಟೇ. ನಾನು ಒಂದು ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾರ್ನಿಂಗ್ ಮಾಡೋಕ್ಕಾಗಲ್ಲ, ಈವ್ನಿಂಗ್ ಮಾಡ್ತೀನಿ ಅಂತ. ಅದನ್ನು ಕೂಡ ನೆಕ್ಸ್ಟ್ ಡೇಸಲ್ಲಿ ಶೇರ್ ಮಾಡ್ತೀನಿ ಕೂಡ ಅದನ್ನ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಗೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.